Hi, hello, welcome back to my YouTube channel. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಫಸ್ಟ್ ಟ್ರಾವೆಲ್ ವಿಡಿಯೋನ ಶುರು ಮಾಡ್ತಿದ್ದೀನಿ. ವಿಡಿಯೋ ತಡ ಆಗಿದ್ದಕ್ಕೆ ಕ್ಷಮೆ ಇರಲಿ. ಸೊ ನಾನು ಆಷಾಢ ಮಾಸದಲ್ಲಿ ಚಾಮುಂಡಿ ಹಿಲ್ಸ್ ಹತ್ತಬೇಕು ಅಂದ್ಕೊಂಡು ಈ ಚಿಕ್ಕ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದು. ನನ್ನ ಜೊತೆ ಇರೋದು ಮೋನಿಶಾ, ಮೈ ಬೆಸ್ಟಿ. ನನ್ನ ಅಳು ನಗು ಕಷ್ಟ ಸುಖ ನನ್ನ ಬಗ್ಗೆ ತಿಳ್ಕೊಂಡಿರುವಂಥ ಪರ್ಸನ್ ಅಂದರೆ ನನ್ನ ಫ್ರೆಂಡ್ ಲಿಸ್ಟ್ಸಲ್ಲಿ ಇದು ಒಂದು ಪ್ರಾಣಿ. ಈ ಟ್ರಿಪ್ ತುಂಬ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು. ಸೊ ಟ್ರೈನ್ ಟಿಕೆಟ್ ಸಿಕ್ಕಿಲ್ಲ, ಅದರಿಂದ ಬಸ್ ಹೆಂಗೂ ಫ್ರೀ ಅಂತ ಬಸ್ಸಲ್ಲೇ ಹೊರಟ್ಬಿಟ್ವಿ. ನನಗೆ ಲಾಸ್ಟ್ ನೈಟ್ ರ್ಯಾಮ್ ಶೋ ಇದ್ದಿದ್ದರಿಂದ ಸರಿಯಾಗಿ ನಿದ್ದೆ ಇದ್ದಿಲ್ಲ. ಸೊ ಬಸ್ಸಲ್ಲಿ ಇಲ್ಲೇ ನಾವು ಸ್ಟೇ ಮಾಡಿದ್ದು. ಫ್ರೆಶ್ ಅಪ್ ಆಗಿ ಹೊರಟ್ವಿ. ಫುಲ್ ಹೊಟ್ಟೆ ಹಸಿತಿತ್ತು ಅಂತ ಫಸ್ಟ್ ಹನುಮಂತು ಬಿರಿಯಾನಿಗೆ ಹೋಗಿ ತಿಂದ್ಕೊಂಡು ಹೋಗೋಣ ಅಂತ ಅಲ್ಲಿಗೆ ಹೋದರೆ, ನಾವು ಆ್ಯಕ್ಚುಲಿ ಗಾಡಿ ರೆಂಟಿಗೆ ತೊಗೊಂಡಿಲ್ಲ. ಮೋನಿಶಾ ಅವರ ಅಂಕಲ್ಲು ಫ್ರೆಂಡ್, ಮೋನಿಶಾ ಅವ್ರ ಅಂಕಲ್ ಫ್ರೆಂಡು ಅಲ್ಲೇ ಇರೋದು ಮೈಸೂರಲ್ಲಿ. ಸೊ ನಾವು ಅವ್ರ ಹತ್ರ ಗಾಡಿ ಇಸ್ಕೊಂಡು ಫುಲ್ಲು ಸುತ್ತಿದ್ದು. ಬಬ್ಬ ಲೈನ್ ನೋಡಿನೇ ಸುಸ್ತಾಗೋಯ್ತು. ಯೋಚನೆ ಮಾಡಿದ್ವಿ ಹೋಗೋದಾ ಬೇಡ ಅಂತ. ಆಮೇಲೆ ಪರವಾಗಿಲ್ಲ, ಲೈನ್ ಬೇಗ ಮೂವ್ ಆಗ್ತಿದೆ ಅಂದ್ಕೊಂಡು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಬೇಗ ಮೂವ್ ಆಯಿತು. ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಒಂದು ಬೀರ ಹಾಕ್ಕೊಂಡು ನೆಕ್ಸ್ಟ್ ನೋಡೋಕೆ ಹೋಗಿದ್ದು ಮೈಸೂರು ಝೂ. ಮಳೆ ಬರ್ದಿರ ಇದ್ರೆ ಸಾಕು. ನೋಡಿ ಬರ್ಡ್ಸ್, ಅದೇನೇನೋ ಹೆಸರು ಹಾಕಿದ್ರು ಮರ್ತೋಯ್ತು. ಲವ್ ಬರ್ಡ್ಸ್, ಸದ್ಯಕ್ಕೆ ಅಷ್ಟು ಸಾಕು. ಇದು ನೋಡಿ ಪಾಪ ವಯಸ್ಸಾಗಿ ಹೋಗಿದೆ ಅದಕ್ಕೆ. ನೆಕ್ಸ್ಟ್ ನಮ್ಮ ನ್ಯಾಷನಲ್ ಅನಿಮಲ್ ಟೈಗರ್, ಹುಲಿ. ಈ ಕಡೆ ಬರಲಿ ಅಂತ ಕಾಯ್ಕೊಂಡಿದ್ವಿ, ಕೊನೆಗೂ ಬಂತು. ನೋಡ್ಕೊಂಡು ಚಿಂಪಾಂಜಿನ ನೋಡಕ್ಕೆ ಹೋದ್ವಿ. ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತು, ನೀವೇ ನೋಡಿ. ಇದು ಹಾಕೊಳ್ಳುತ್ತಾ? ಪ್ರಾಣಿಗಳನ್ನ ನೋಡೋದೇ ಖುಷಿಯಪ್ಪ. ಅದಕ್ಕೆ ನಾಚಿಕೆ ಜನ ನೋಡ್ಬೋದು. ಸೇಮ್ ಇಚ್ಛೆಂಗೆ ಒಂದು ಹೊಚ್ಕೊಂಡು ಮಗೋಣದಲ್ಲ. ಸೇಮ್ ಇಚ್ಛೆಂಗೆ ನೆಕ್ಸ್ಟ್ ಮೈ ಫೇವ್ರೆಟ್ ಎಲಿಫ್ಯಾಂಟ್. ಇಷ್ಟು ಕ್ಯೂಟಾಗಿತ್ತು ಗೊತ್ತಾ.
ಇದು ನೋಡಿ, ಎಲೆನ ಕಿತ್ತು ಬರೀ ರೆಂಬೆನ ಮಾತ್ರ ತಿಂತಿತ್ತು. ಮರಿ ಅನ್ಸುತ್ತೆ ನೀನು ಅದು. ಎಲ್ಲ ಕಡೆ ಹಾಕೋತೈತೆ ಅದು ಮಣ್ಣನ್ನ. ಅಬ್ಬಾ, ನಡೆದು ಕಾಲು ನೋವು ಬಂದ್ಬಿಡ್ತು. ಜಿಂಕೆ ಮರಿನ, ನೀ ಜಿಂಕೆ ಮರಿನ. ಬಾ ಹಾವು. ಸಾರಿ, ಐ ಆಮ್ ಒಫಿಡಿಯೋಫೋಬಿಕ್. ಮೊಸಳೆ, ಕೊಕ್ಕರೆ, ಬ್ಲ್ಯಾಕ್ ಸ್ವ್ಯಾನ್, ಇನ್ನೂ ತುಂಬ ಇತ್ತು. ನಾನು ಇಷ್ಟೇ ಕವರ್ ಮಾಡಿದ್ದು. ಸ್ವ್ಯಾನ್ ನೆಮ್ಮದಿ, ಯಾಕಂದರೆ ಲಾಸ್ಟಲ್ಲಿ ಬರೋದು ಜಿರಾಫೆ ಅಲ್ವಾ ಮೈಸೂರು ಝೂ ಅಲ್ಲಿ. ಸೊ ಸ್ವಲ್ಪ ಆಯ್ತಪ್ಪ ನಡೆದಿದ್ದು ಮುಗೀತು ಅಂದ್ಕೊಂಡು ನೆಕ್ಸ್ಟ್ ನಾವು ನೋಡೋಕ್ಕೆ ಹೋಗಿದ್ದು ಮೈಸೂರು ಪ್ಯಾಲೇಸ್. ಲೈಟಿಂಗ್ಸ್ ಚೆನ್ನಾಗಿತ್ತು. ಆಮೇಲೆ ಆ್ಯಕ್ಚುಲಿ ನಾವು ನೋಡೋಕ್ಕೆ ಹೋಗಿದ್ದು ಮೈಸೂರು ಪ್ಯಾಲೇಸ್ನ, ಬಟ್ 5:30ಗೆ ಮೈಸೂರು ಪ್ಯಾಲೇಸ್ ಕ್ಲೋಸ್ ಆಗೋದ್ರಿಂದ ಸರಿ ಲೈಟಿಂಗ್ಸ್ ನೋಡ್ಕೊಂಡು ಹೋಗೋಣ ಅಂತ ಅಲ್ಲೇ ಇದ್ವಿ. ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು. ರೂಮ್ಗೆ ಹೋಗಿ ಏನು ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಮೈಸೂರು ಪ್ಯಾಲೇಸಲ್ಲಿ ಮ್ಯೂಸಿಕ್ ಸ್ಟಾರ್ಟ್ ಆಯಿತು. ಅದು ನೋಡಿಕೊಂಡು ವಿಜಯನಗರ್ ಫುಡ್ ಸ್ಟ್ರೀಟ್ಗೆ ಹೋಗಿ ಪಿಜ್ಜಾ ಮತ್ತು ದೋಸೆ ತಿಂದು ಫೈನಲ್ ಆಗಿ ಫಲೂಡಾ ಟಚ್ ಕೊಟ್ಟು ಡಿನ್ನರ್ ಮುಗಿಸಿದ್ವಿ. ರೂಮ್ಗೆ ಬಂದು ರೆಸ್ಟ್ ಮಾಡಿದ್ವಪ್ಪ. ಇನ್ನು ನೆಕ್ಸ್ಟ್ ಡೇ ಬೇಗ ಎದ್ದು ಟೆಂಪಲ್ಗೆ ರೆಡಿ ಆದ್ವಿ. ಬರ್ಲಿ ಸಾಂಗು, ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. ಓಕೆ, ಹೆಡಿಂಗ್ ಟು ದ ಟೆಂಪಲ್. ಸರಿ, ಹೂ ಮುಡ್ಸ್ಕೊಂಡು ಹೋಗೋಣ ಅಂತ ಹೋದ್ವಿ. ಮೋನಿಶಾ, ಕೇಳಿಸ್ಕೊಳ್ಳಿ ಅಕ್ಕನ ಏನೋ ಹೇಳ್ತವ್ರೆ. ಇವಾಗ 13 ವರ್ಷ, ಒಂದು 25 ವರ್ಷ ಆಗಿದೆ ಮದುವೆ ಮಾಡ್ಕೊಂಡಿದ್ದೀವಿ. ಹೋಗ್ಬಿಡ್ತಾಯಿಲ್ಲ ಅಂತ ಕೇಸ್ ಹಾಕಿಸ್ಬಿಟ್ಟು ನಾನು
ಸರಿ ಅಂತ ಅರಿಶಿನ ಕುಂಕುಮ ತಗೊಂಡು ಬೆಟ್ಟ ಹತ್ತಬೇಕು. ಇವಾಗ ಮೊದಲಿಗೆ ಪೂಜೆ ಮಾಡಿದ್ವಿ, ಕೈ ಮುಗಿದು ಶಕ್ತಿ ಕೊಡಮ್ಮ ಅಂತ ಬೇಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಯಾವ ಟೈಮಿಗೆ ನಾವು ಸ್ಟಾರ್ಟ್ ಮಾಡಿದ್ದು ಅರ್ಥಕ್ಕೆ ಇವಾಗ ಅನ್ಕೋ ಟೈಮ್ ಎಷ್ಟು ನೋಡು ಇದರಲ್ಲಿ 7:30. 7:30ಗೆ ನಾವು ಸ್ಟಾರ್ಟ್ ಮಾಡಿದ್ದು. ಲಾಸ್ಟ್ ನೈಟ್ ಮಳೆ ಬಂದಿತ್ತು ಅನಿಸುತ್ತೆ. ನೆಲ ಎಲ್ಲ ನೆಂದು ಬರೀ ಅರಿಶಿನ ಕುಂಕುಮ ಇತ್ತು, ಜಾರ್ತಿತ್ತು ಬೇರೆ. ಮಳೆ ಬಂದ ನೋಡಿ ನೋಡ್ಕೊಂಡು ಹೋಗಬೇಕು. ನೋಡಿ ನಮ್ಮ ಕಾಲು ಹೆಂಗಾಗಿದೆ, ಫುಲ್ಲು ಪಾದ ಎಲ್ಲ ರೆಡ್ ಆಗಿತ್ತು. ಮೋನಿ ಹಿಂದೆಯಿಂದ ನನ್ನ ವಿಡಿಯೋ ತೆಗಿತಿದ್ದಾಳೆ. ಯಪ್ಪ, ಕೊನೆಗೂ 600 ಸ್ಟೆಪ್ಸು. 600. ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋದ್ವಿ. ಆಮೇಲೆ ನಂದಿ ದೇವ್ರನ್ನ ನೋಡಿಕೊಂಡು ಒಂದು 5 ಮಿನಿಟ್ಸು ನೇಚರ್ನ ನೋಡಿಕೊಂಡು ಒಂದೆರಡು ಪಿಕ್ಸ್ ತಗೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಆ ಗುಹೆ ದೇವಸ್ಥಾನ ಥರ ಇದೆ ಅಲ್ಲ, ಅಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ನಾನು ಕ್ಲಿಪ್ ಹೊಡ್ತೋಯ್ತು. ನಾನು ಸರಿಯಾಗಿ ತಲೆ ಬಗ್ಸಿಲ್ಲ, ಆದ್ದರಿಂದ ವಿಡಿಯೋ ಮಾಡ್ಕೊಂಡು ಬೇರೆ ಹೋಗ್ತಿದ್ನಲ್ಲ, ಸೊ ನಾನು ತಲೆಗೆ ಕ್ಲಿಪ್ ಹಾಕಿದ್ದೆ, ಆ ಕ್ಲಿಪ್ಪನ್ನು ಹೊಡೆದೋಯ್ತು. ಆಮೇಲೆ ಹೆಂಗೋ ಬೇರೆ ಕ್ಲಿಪ್ ಇತ್ತು ಬ್ಯಾಗಲ್ಲಿ, ಮ್ಯಾನೇಜ್ ಮಾಡಿದೆ. ನೋಡಿ ಮಾಡಿ ಫುಲ್ಲು ಈ ಥರ ಸ್ನೇಲ್ಸ್ ಇತ್ತು. ಸೊ ನೀವು ಹೋದಾಗಲೂ ಹುಷಾರಾಗಿ ನೋಡ್ಕೊಂಡು ಹೋಗಿ. ತುಂಬ ಚೆನ್ನಾಗಿ ಗೊತ್ತಿಲ್ಲದೆ ಪಾಪ ತುಳಿದು ಬಿಟ್ಟಿದ್ರು. ನೀವು ಹೋದರೆ ದಯವಿಟ್ಟು ನೋಡ್ಕೊಂಡು ಹೋಗಿ. ಅಬ್ಬಾ, ಕೊನೆಗೂ ಮುಗೀತು. ದರ್ಶನ ಮಾಡೋಕ್ಕೆ ಕಾಯ್ತಾ ಇದ್ವಿ. ಪೂಜೆ ಸಾಮಾನು ತಗೊಂಡು ದೇವಸ್ಥಾನ ಕಡೆ ನೋಡಿದ್ರೆ ಜನಸಾಗರ.
ಸರಿ ಹೋದರೆ ಹೋಗಲಿ, ಒಂದು 100 ರೂಪಾಯಿ ಟಿಕೆಟ್ ಕೊಟ್ಟು VIP ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಬಂದರೆ ಅಲ್ಲೂ ರಶ್ಶು. ಕ್ಯೂ ಅಂತೂ ಮೂವೇ ಆಗ್ತಾ ಇದ್ದಿಲ್ಲ. ಮೂವ್ ಆಗ್ತಿತ್ತು. ನಮಗಿಂತ ಫ್ರೀ ದರ್ಶನ ಕ್ಯೂವೇ ತುಂಬ ಬೇಗ ಮೂವ್ ಆಗ್ತಿತ್ತು ನೋಡಿ, ಫುಲ್ ರಶ್ಶು. ಆಮೇಲೆ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಟೆಂಪಲ್ ಒಳಗೆ ವೀಡಿಯೋ ಅಲೋವಿಲ್ಲ, ಸೊ ಏನು ವೀಡಿಯೋ ಮಾಡಿಲ್ಲ. ಆ್ಯಕ್ಚುಲಿ ಟೆಂಪಲ್ ಒಳಗಡೆ ಒಬ್ಬರು ನಾಯಿನ ಕರ್ಕೊಬಂದಿದ್ರು, ಶಿಟ್ಸುನ. ಸೊ ನನಗೂ ಗೊತ್ತಿದ್ದಿಲ್ಲ ಆ ಥರ ನಾಯಿ ಅಲೌವ್ ಇದೆ ಅಂತ. ಅಲ್ಲಿ ನೋಡಿದ ಮೇಲೇ ಗೊತ್ತಾಗಿತ್ತು. ಅದನ್ನು ನಾನು ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ದೇವಸ್ಥಾನ ಒಳಗಡೆ ವೀಡಿಯೋ ಅಲೋವ್ ಇಲ್ಲ ಅಂತ. ಸ್ವಲ್ಪ ಶಾಕಿಂಗ್ ಆಗಿತ್ತು ದೇವಸ್ಥಾನದಲ್ಲಿ ಡಾಗ್ಸ್ ಅಲೌವ್. ಮುಗಿಸ್ಕೊಂಡು ಬಂದ್ವಿ, ಅಷ್ಟು ವೀಡಿಯೋ ಮಾಡೋಕ್ಕಾಗಿಲ್ಲ. ಆಮೇಲೆ ಮೋನಿಶಾ ಅವ್ರ ಕಸಿನ್ ಬಂದಿದ್ದರು, ನಮ್ಮನ್ನು ಟೆಂಪಲ್ಲಿಂದ ಪಿಕ್ ಮಾಡಿ ನಾವು ಕೆಳಗಡೆ ಬೆಟ್ಟ ಹತ್ತಿರೋ ಪಾಯಿಂಟಲ್ಲಿ ಕರ್ಕೊಂಡು ಬಂದು ಬಿಟ್ಟರು. ಯಾಕಂದರೆ ನಮ್ಮ ಚಪ್ಪಲಿ, ನಮ್ಮ ಗಾಡಿ ಎಲ್ಲ ಅಲ್ಲೇ ಇತ್ತು. ಚೆಕ್ಔಟ್ ಮಾಡಿಬಿಟ್ಟು ಹೋಗ್ತಾ ಇದ್ವಿ. ಸೊ ಆನ್ ದ ವೇ ಊಟ ಮಾಡಿಕೊಂಡು ಆ್ಯಕ್ಚುಲಿ ನಾವು ರೂಮ್ಗೆ ಹೋದ್ವಿ. ರೂಮ್ಗೆ ಹೋಗಿ ಸ್ವಲ್ಪ 1-2 ನಿಮಿಷ ಹಂಗೆ ಕೂತ್ಕೊಂಡು ರೆಸ್ಟ್. ಆಮೇಲೆ ಮತ್ತೆ ನಾವು ಸ್ಟಾರ್ಟ್ ಮಾಡಿದ್ದು ಪ್ಲೇಸ್, ಆಮೇಲೆ ಹೇಳ್ತೀನಿ ಎಲ್ಲಿಗೆ ಅಂತ. ಸೊ ಆನ್ ದ ವೇ ಊಟ ಮಾಡ್ಕೊಂಡ್ವಿ. ಮಳೆ ಬೇರೆ ಸ್ಟಾರ್ಟ್ ಆಯಿತು ಲೈಟಾಗಿ. ಆಮೇಲೆ ನೋಡಿದ್ರೆ ಜೋರಾಗಿ ಸ್ಟಾರ್ಟ್ ಆಗಿಬಿಡ್ತು ನೋಡಿ ನನ್ನ ಪಾಡು. ನೋಡಿ ನನ್ನ ಪಾಡು. ಸ್ವಲ್ಪ ಟಾಲ್ರೇಟ್ ಮಾಡ್ಕೊಳ್ಳಿ, ಹಾಡ್ತೀನಿ. ನೋಡ ಎಷ್ಟು ಚಂದ ಅಲ್ಲ. ನಮ್ಮಮ್ಮಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ದೆ, ನನಗೆ ಖುಷಿ ಆಯಿತು. ಆ್ಯಕ್ಚುಲಿ ಅಲ್ಲಿ ಆವಾಗ ಡ್ಯಾಮ್ ಓಪನ್ ಮಾಡಿ ಬಿಟ್ಟಿದ್ರು, ನಾವು ಹೋಗಿ ದೂರದಿಂದ ನೋಡಬೇಕಾದ್ರೆ. ಸೊ ತುಂಬ ಚೆನ್ನಾಗಿತ್ತು. ಅಲ್ಲೂ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಸರಿ ಎಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಅಲ್ಲಿ ಹೋಗೋಣ ಅಂತ ಬಂದ್ಬಿಟ್ವಿ. ಸೊ ನಮ್ಮ ನೆಕ್ಸ್ಟ್ ಸ್ಟಾಪ್ ಇಸ್, ಗೆಸ್ ಮಾಡಿ, ಎಸ್, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ನಾವು ಕರೆಕ್ಟ್ ಸೀಸನಲ್ಲಿ ಹೋಗಿದ್ವಿ ಅನಿಸುತ್ತೆ. ಕಾವೇರಿ ನದಿ ತುಂಬಿ ಬರುತ್ತಾ ಇತ್ತು. ನೋಡೋದಕ್ಕೆ 2 ಕಣ್ಣು ಸಾಲಿಲ್ಲ. ನೀರು ಎಷ್ಟು ಫೋರ್ಸ್ ಆಗಿತ್ತು ಅಂದರೆ ನೀರು ಬಂಡೆಗೆ ಬಡಿತಿದ್ದ ನೋಡಿ ಸಮುದ್ರನೇ ಅನಿಸ್ಬಿಡ್ತು. ನನಗಂತೂ ಪರ್ಸ್ನಲಿ ಈ ದೇವಸ್ಥಾನ ತುಂಬ ಇಷ್ಟ ಆಗೋಯಿತು. ಬೀಚ್ ಥರನೇ ಇದೆ ತಾನೇ.
ಶಿ ಈಸ್ ಬ್ಯುಸಿ. ಇವರೇ ಮೋನಿಶಾ ಅವ್ರ ಕಸಿನ್. ಸ್ವಲ್ಪ ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿದ್ವಿ. ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ಟೆಂಪಲ್ ಒಳಗಡೆ ವೀಡಿಯೋಗ್ರಫಿ ಫೋಟೋಗ್ರಫಿ ಅಲ್ಲವಿಲ್ಲ, ಸೊ ನೋ ವೀಡಿಯೋಸ್. ಬಟ್ ಖಂಡಿತ ನೀವು ವಿಸಿಟ್ ಮಾಡಬೇಕಾಗಿರೋ ಪ್ಲೇಸ್ ಇದು. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಆ್ಯಕ್ಚುಲಿ ದೇವಸ್ಥಾನ ಒಳಗಡೆ ನಿಮ್ಗೆಲ್ಲರಿಗೂ ಗೊತ್ತು ಅಂತ ಅನ್ಕೋತೀನಿ ದಟ್ ಅವರು ಪೂಜೆ ಮಾಡಲ್ಲ. ಸರಿ, ನೆಕ್ಸ್ಟ್ ಬೃಂದಾವನ್ ಗಾರ್ಡನ್ಗೆ ಹೋದ್ವಿ. ಏನಿದೆ ನೋಡೋಣ ಅಂತ. ನೋಡಿ 2 ಡೇಸಲ್ಲಿ ಎಡಿಟ್ ಮಾಡಿ ಹಾಕಬೇಕು ಅಂದ್ಕೊಂಡಿದ್ದು. ನೋಡಿ ಫ್ರೆಂಡ್ಸ್, ವಾಟರ್ ಫೌಂಟೇನ್ಸ್, ವಾಹ್. ಸರಿ, ಇವಾಗ ಡ್ಯಾಮ್ ನೋಡೋಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಸಾಯಂಕಾಲ ಆಗೋಯ್ತು, ಟೈಮ್ ಇದ್ದಿಲ್ಲ. ಆ್ಯಕ್ಚುಲಿ ನಾವು ಹೋದಾಗ ಡ್ಯಾಮ್ ಓಪನ್ ಮಾಡಿ ಬಿಟ್ಟಿದ್ರು. ಆಫ್ಟರ್ನೂನ್ ಕೂಡ ಓಪನ್ ಮಾಡಿದರು, ಈವ್ನಿಂಗ್ ಕ್ಲೋಸ್ ಆಗಿತ್ತು. ನೋಡಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಗೊತ್ತಾಗಬೇಕು ಎಲ್ಲ ಸಿಗ್ತಿದ್ದೀನಿ ನಾನು ಗೊತ್ತಾಗಬೇಕು ಎಲ್ಲ ಸಿಗ್ತಿದ್ದೀನಿ ನಾನಂತ. ನೆಕ್ಸ್ಟು ಮುಗಿಸ್ಕೊಂಡು ರೂಮ್ ಹತ್ರ ಹೋದ್ವಿ. ನೋಡಿ, ನಾವು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದಕ್ಕೆ ಫುಲ್ ಸೆಲೆಬ್ರೇಷನ್. ನಾವು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀವಿ. ಲೋಕಲ್ 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 ಹೆಂಗಾಗ್ತೈತೆ ಅಂತ ಅದೇ ಕಟ್ತಿದ್ದು. ರಾಜಲಕ್ಷ್ಮಿ ರಾಜಲಕ್ಷ್ಮಿ ಕಂಫರ್ಟ್ಸ್. ಲಕ್ಷ್ಮಿ ಯಾಕೋ ಈ ನಾಯಿ ರೋಡ್ ಕರ್ಕೊಂಡ್ಬಂದಿದ್ದು ಸರಿ ದೊಡ್ಡದಾಗ ನೀವು ಹಿಂಗೆ ಹೋಗ್ಬೋದಲ್ಲ. ನಾಯಿ ನೋಡೋಕ್ಕೆ ಭಯಂಕರ.
ಫ್ರೆಂಡ್ಸ್, ಇಲ್ಲಿಗೆ ಈ ವ್ಲಾಗ್ ಮುಕ್ತಾಯ. ಇಲ್ಲಾಂದ್ರೆ ಚಾಮುಂಡಿ ಬೆಟ್ಟ ಒಬ್ಬ ನಾವೆಲ್ಲ ಕೇಳ್ಕೊಂಡ್ರೆ KRS ಇಲ್ಲ ಟ್ರಾವೆಲ್ಸ್ ಅಷ್ಟೇ. Until next video, see you, tata, bye bye.